4ರಂದು ಜಿಲ್ಲಾ ಮಟ್ಟದ ಗುತ್ತಿಗೆ ಕಾರ್ಮಿಕರ ಸಮಾವೇಶ. ಎಂ ಗಂಗಾಧರ್. ಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳ ಪರಿಹಾರ ಹಾಗೂ ಹಕ್ಕುಗಳಿಗಾಗಿ ಆಗ್ರಹಿಸಿ ಏಪ್ರಿಲ್ 24ರಂದು ಬೆಳಗ್ಗೆ 9 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಗುತ್ತಿಗೆ ಕಾರ್ಮಿಕರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಟಿಯುಸಿಐ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ಹಾಗೂ ಸರ್ಕಾರಿ ಕ್ಷೇತ್ರಗಳ ಸಿ ಮತ್ತು ಡಿ ಗ್ರೂಪ್ ನೌಕರರು ದಶಕಗಳಿಂದ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿದ್ದು, ಸರ್ಕಾರ ಅವರ ಶ್ರಮವನ್ನು ಶೋಷಣೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಗುತ್ತಿಗೆ ಕಾರ್ಮಿಕರಿಗೆ ಖಾಯಂ ನೌಕರರ ಸಂಬಳದ ಕೇವಲ 25% ಮಾತ್ರ ನೀಡಲಾಗುತ್ತಿದೆ. ನಿಯಮಿತ ಸಂಬಳ, ಪಿಎಫ್, ಇಎಸ್ಐ ಸೌಲಭ್ಯಗಳಿಲ್ಲ. 8 ಗಂಟೆಗೂ ಹೆಚ್ಚು ದುಡಿಮೆ, ವಾರದ ರಜೆ ಹಾಗೂ ರಾಷ್ಟ್ರೀಯ ರಜೆಗಳ ಕೊರತೆ ಇದೆ ಎಂದು ವಿವರಿಸಿದರು. ಸಮಾವೇಶದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಟಿಯುಸಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ, ರಾಜ್ಯಾಧ್ಯಕ್ಷ ಎಂಡಿ ಅಮೀರ್ ಅಲಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಕೃಷಿ, ಹಾಸ್ಟೆಲ್, ವಸತಿ ಶಾಲೆ, ಕಂದಾಯ, ಗಣಿ, ನೀರಾವರಿ, ಆರೋಗ್ಯ, ಇಂಧನ ಹಾಗೂ ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳ ಗುತ್ತಿಗೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಎಲ್ಲಾ ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಿ ಅಲ್ಲಿಯವರೆಗೆ ಸಮಾನ ದುಡಿಮೆಗೆ ಸಮಾನ ವೇತನ ನೀಡಿ ಎಂಬ ಘೋಷಣೆಯೊಂದಿಗೆ ಸಮಾವೇಶ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಜಿ ಅಡವಿರಾವ್, ಎಂಡಿ ರಫಿ, ನಾಗರಾಜ್, ನಿರಂಜನ್ ಕುಮಾರ್, ನಟರಾಜ್ ಉಪಸ್ಥಿತರಿದ್ದರು. ಟಿಯುಸಿಐ ರಾಜ್ಯ ಕಾರ್ಯದರ್ಶಿ, ಜಿ ಅಡವಿರಾವ್, ಜಿಲ್ಲಾಧ್ಯಕ್ಷರು, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಟಿಯುಸಿಐ ರಾಯಚೂರು, ಮೊಹಮ್ಮದ್ ಸಿಪಿ ಅಂತೇಳಿ ಕಾರ್ಮಿಕ ಮುಖಂಡರು, ನಾಗರಾಜ್ ಕಾರ್ಮಿಕ ಮುಖಂಡರು, ಎಂ ನಿರಂಜನ್, ಇನ್ನೊಂದು 2 ಜನ ಬಸವರಾಜ್ ಹಿರೇಸರು ಮತ್ತು ರಮೇಶ್ ಅಂತೇಳಿ ಇನ್ನೇನು ಜಾಯಿನ್ ಆಗ್ತಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ದಿನ ಹಾಕಿಕೊಂಡ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಸ್ವಾಗತ ಬಯಸ್ತಾ, ಇವತ್ತಿನ ಪ್ರಮುಖ ಉದ್ದೇಶ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಸಾರ್ವಜನಿಕ ಮತ್ತು ಸರ್ಕಾರಿ ಇಲಾಖೆಗಳಿದ್ದಾವೆ. ಅದರಲ್ಲಿ ತುಂಗಭದ್ರಾ ನೀರಾವರಿ ವಲಯ, ಕಟ್ಟಿ ಚೆನ್ನರಗಣಿ, ವಸತಿ ನಿಲಯಗಳು, ಆಸ್ಪತ್ರೆ, ಕಂದಾಯ, ಕೃಷಿ, ಅರಣ್ಯ, ತೋಟಗಾರಿಕೆ, PWD, ZP, ಗ್ರಾಮ ಪಂಚಾಯಿತಿ, ಇದರೊಳಗೊಂಡು ಸುಮಾರು ಇಲಾಖೆಗಳು ಇವತ್ತು ಸರ್ಕಾರ ಯೋಜನೆಯಲ್ಲಿ ಇವತ್ತು ಇಲಾಖೆಗಳು ನಡೀತಿವೆ. ಇದರಲ್ಲಿ ಸುಮಾರು ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಎಲ್ಲರೂ ಹೊರಗುತ್ತಿಗೆ ನೌಕರರು, ಒಂದು ಕಡೆ ಮೇಜರ್ ಇರ್ಬೋದು, ಒಂದು ಕಡೆ ಕಡಿಮೆ ಇರ್ಬೋದು. ಇವರಿಗೆ ಈಗ ಆಫೀಸು ಕಾಯಂ, ಇಲಾಖೆಗಳು ಕಾಯಂ. ಇಲಾಖೆಗಳು ತಾತ್ಕಾಲಿಕ ಅಲ್ಲ, ಎಲ್ಲ ಇಲಾಖೆಗಳು ಬೇಕು. ಎಲ್ಲ ಈಗಾಗಲೇ ಕಾರ್ಯನಿರ್ವಹಿಸ್ತೀವಿ. ಯಾವುವು ತಾತ್ಕಾಲಿಕವಾಗಿ ಇಲಾಖೆಗಳು ಯಾವ ಅಲ್ಲ. ನೀರಾವರಿ ಹಿಡ್ಕೊಂಡು ಎಲ್ಲ ಇಲಾಖೆ ತಾತ್ಕಾಲಿಕ ಯಾವಿಲ್ಲ. ಆದರೆ ಇಲ್ಲಿರುವಂತಹ ಕಾರ್ಮಿಕರು ಇವತ್ತು ಕನಿಷ್ಠ ವೇತನ ಇಲ್ಲ. ಇವತ್ತು 10 ವರ್ಷ, 15 ವರ್ಷ, 20 ವರ್ಷ ದುಡಿತಾ ಬಂದಿದ್ದಾರೆ. ಇವ್ರು ಯಾರಿಗೂ ಕಾಯಮಿಲ್ಲ. ಕೆಲಸ ಪೆರ್ಮನೆಂಟ್ ಇರ್ತಾರೆ, ಕಾಯಂ. ಅದು ಕಾರ್ಮಿಕರು ಕಾಯಮಿಲ್ಲ ಅಂತಂದು ದೊಡ್ಡ ದುರ್ದೈವದ ಸಂಗತಿ ನಮ್ಮ ಜಿಲ್ಲೆಯಲ್ಲಿ. ಪ್ರತಿಯೊಬ್ಬರು ನಾವು ಹೇಳಿದ್ರೆ ಮೊದಲು ಟೈಟ್ಲಲ್ಲೇ ಹೇಳಿದ್ವಿ, ಈ ಒಂದು ಕಾರ್ಮಿಕರ ಸಮಾವೇಶ ಉದ್ದೇಶನೇ ಎಲ್ಲ ಇಲಾಖೆಗಳಲ್ಲಿ ಏನು ಕೆಲಸ ಮಾಡುತ್ತಿರುವಂತ ಕಾರ್ಮಿಕರು ಕಾಯಂ ಮಾಡಿ ಪ್ರಮುಖ ಬೇಡಿಕೆ ನಮ್ಮದಾಗಿದೆ. ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.